ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕುಕಿಂಗ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡೋ ರೆಸಿಪಿ ನೋಡೋಣ. 4 ನಾರ್ಮಲ್ ಸೈಜ್ ಟೊಮೆಟೊ ಹೆಚ್ಚು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಕ್ಯಾರೆಟು, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, 2 ಮೆಣಸಿನಕಾಯಿ, ನೆಕ್ಸ್ಟು ಒಂದು ನಾರ್ಮಲ್ ಸೈಜ್ ಆನಿಯನು ಮತ್ತು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟು. ಸೊ ಈ ಬೌಲಲ್ಲಿ 2 ಕಪ್ಸ್ ರೈಸ್ನ ನೀರಲ್ಲಿ ಹಾಕಿ 30 ಮಿನಿಟ್ಸ್ ಸೋಕ್ ಮಾಡಿಟ್ಕೊಂಡಿದ್ದೀನಿ. ನೋಡ್ಬೋದು, ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಒಂದು 2 to 3 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ನೆಕ್ಸ್ಟು ಬಿರಿಯಾನಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು, ನೀಟಾಗಿ ಫ್ರೈ ಆಗಿದೆ. ಅದಕ್ಕೆ ಹೆಚ್ಚು ಮಾಡ್ಕೊಂಡಿರೋದು ಒಂದು ಆನಿಯನ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟು ರೆಡ್ ಚಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ 1-2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ಮಿನಿಟ್ಸು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೆಟೊ ನೀಟಾಗಿ ಸಾಫ್ಟ್ ಆದ್ರೇ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಒಂದು 3-4 ಮಿನಿಟ್ಸ್ ಆದಮೇಲೆ ನೋಡ್ಬೋದು, ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ನೆಕ್ಸ್ಟು ಇದಕ್ಕೆ ನಾವು ಹೆಚ್ಚು ಮಾಡ್ಕೊಂಡಿರೋದು ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಕ್ಯಾರೆಟ್ ಹಚ್ಚಿದ್ರಲ್ಲ, ಅದನ್ನು ಹಾಕ್ಕೋಬೇಕು. ಇದು ಆಪ್ಷನಲು, ಬಟ್ ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಡಿ. ಸ್ವಲ್ಪ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ನೋಡ್ಬೋದು, 2 ಮಿನಿಟ್ಸ್ ಆದಮೇಲೆ ನೋಡ್ಬೋದು, ನೀಟಾಗಿ ಫ್ರೈ ಆಗಿದೆ. ಎಣ್ಣೆ ಎಲ್ಲ ಮೇಲೆ ಬಂದಿದೆ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಮತ್ತು 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ 1 ಮಿನಿಟ್ ಲಿಡ್ ಕ್ಲೋಸ್ ಮಾಡಿಬಿಡಿ. ನೋಡ್ಬೋದು,
ತುಂಬ ಚೆನ್ನಾಗಾಗಿದೆ. ಎಣ್ಣೆಲ್ಲ ಮೇಲೆ ಬಂದಿದೆ. ಟೊಮೆಟೊ ಎಲ್ಲ ತುಂಬ ಸಾಫ್ಟಾಗಾಗಿದೆ. ನೆಕ್ಸ್ಟು ನಾವು ಆವಾಗಲೇ 30 ಮಿನಿಟ್ಸು ನೆನೆಸಿಕ್ಕೊಂಡಿದ್ರಲ್ಲ ಆ ರೈಸ್ ಆ್ಯಡ್ ಮಾಡ್ಕೋಬೇಕು. ಒಂದ್ಸರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾರ್ಮಲಾಗಿ ನಾವು 1 ಕಪ್ ರೈಸ್ಗೆ 2 ಕಪ್ ವಾಟರ್ ಹಾಕ್ತೀರಿ. ಇದ್ರಿಗೇನು ಅಷ್ಟೊಂದು ವಾಟರ್ ಬೇಕಾಗಲ್ಲ. ಸೊ 2 ಕಪ್ ರೈಸ್ ಹಾಕಿದ್ದೀನಿ. ನಾನು 3 ಕಪ್ಸ್ ಮಾತ್ರ ವಾಟರ್ ಹಾಕ್ತಿದ್ದೀನಿ. ಇದು ಬುಲೆಟ್ ರೈಸ್ ಆಗಿರೋದ್ರಿಂದ ಅಷ್ಟೊಂದೇನು ವಾಟರ್ ಬೇಕಾಗಲ್ಲ. ನೋಡ್ಬೋದು 3 ಕಪ್ಸ್ ಅಷ್ಟೇ ನಾನು ವಾಟರ್ ಹಾಕಿರೋದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ನಿಮಗೆ ಖಾರ ಬೇಕಾದರೆ ಸೇರಿಸ್ಕೋಬೋದು, ಇಲ್ಲ ಉಪ್ಪೇನಾದರೂ ಕಮ್ಮಿ ಆಗಿದ್ರೂ ಸೇರಿಸ್ಕೊಬೋದು. ಈ ಹದದಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ನೋಡ್ಬೋದು 2 ಮಿನಿಟ್ಸ್ ಆದಮೇಲೆ ನೀಟಾಗಿ ಕುದೀತಿದೆ ರೈಸೆಲ್ಲ. ಒಂದು 20% ರೈಸು ಬೆಂದಿರುತ್ತೆ. ನೆಕ್ಸ್ಟು ನಾನು ಲೋ ಟು ಹೈ ಫ್ಲೇಮಲ್ಲಿ 2 ವಿಸಿಲ್ ತಗೋತೀನಿ. ಲೋ ಫ್ಲೇಮಲ್ಲಿ 1 ವಿಸಿಲು ಮತ್ತು ಹೈ ಫ್ಲೇಮಲ್ಲಿ 1 ವಿಸಿಲ್ ತಗೋತೀನಿ. ನೋಡ್ಬೋದು ವಿಸಿಲೆಲ್ಲ ಆಗಿದೆ, ಆಫ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ವಿಸಿಲೆಲ್ಲ ಹೋಗೋ ತನಕ ಲಿಡ್ ಓಪನ್ ಮಾಡಬಾರ್ದು. ನೋಡಿ, ಲಿಡ್ ಓಪನ್ ಮಾಡಿ ನೋಡ್ತಿದ್ದೀನಿ. ವಿಸಿಲೆಲ್ಲ ಹೋದ್ಮೇಲೆ ರೈಸು ಅಷ್ಟೇ ನೀಟಾಗಿ ಕುಕ್ ಆಗಿದೆ. ಆದಷ್ಟು ನೀರು ಕಮ್ಮಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ರೈಸ್ ಮುದ್ದೆ ಆಗಿಬಿಡುತ್ತೆ, ಚೆನ್ನಾಗೂ ಇರಲ್ಲ ಟೇಸ್ಟು. ನೋಡ್ಬೋದು ಬಿಸಿ ಬಿಸಿಯಾದ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡಿದ್ದೀನಿ. ನಾನು ಇದಕ್ಕೇನು ಫುಡ್ ಕಲರು ಹಾಕಿಲ್ಲ ಮತ್ತು ಮೊಸರು ಏನೂ ಹಾಕಿಲ್ಲ. ನಾರ್ಮಲಾಗಿ ವಿತಿನ್ 15 ಮಿನಿಟ್ಸ್ ಟೊಮೆಟೊ ಬಾತ್ ಮಾಡ್ಕೋಬೋದು. ನಿಮ್ಮ ಮನೇಲೂ ಒಂದು ಸತಿ ಟ್ರೈ ಮಾಡಿ ನೋಡಿ, ನನಗೆ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್